ಇದು ಆತ್ಮಾವಲೋಕನದ ಸಮಯ. ಎಲ್ಲಿಂದ ಆಯಿತು, ಹೇಗಾಯಿತು, ಸೋಲಿನಿಂದ ಕಲಿತಂತಹ ಪಾಠಗಳೇನು? ಪರಿಷತ್ ಚುನಾವಣೆಯಲ್ಲಿ ಸೋಲಿನ ಬಳಿಕ ಜೆಡಿಎಸ್ ನಾಯಕರು ಮಾಡಿಕೊಂಡಂತಹ ಆತ್ಮಾವಲೋಕನ ಇನ್ನಷ್ಟು ಉತ್ತಮವಾಗಿ ಅರಿತುಕೊಳ್ಳಲು ಹಾಗೂ ಸ್ಪಷ್ಟತೆ ಪಡೆಯುವತ್ತ ಸಾಗಿದೆ. ಅಡ್ಡೇಟು ಕೊಟ್ಟಂತಹ ಹಿತಶತ್ರುಗಳಿಗೆ ದಳಪತಿ ಡಿಚ್ಚಿ ಕೊಟ್ಟಿದ್ದಾರೆ. ಅಡ್ಡಡ್ಡ ಸೋಲಿನ ಕಹಿಯ ನಡುವೆಯೂ ಜೆಡಿಎಸ್ ಹಿರಿಯೂರು ಉಪಚುನಾವಣೆಯತ್ತ ಚಿತ್ತ ಹರಿಸಿದೆ. ಈಗಿನ ಸರ್ಕಾರದಲ್ಲಿ ನೀವು ನಮ್ಮ ಪಕ್ಷಕ್ಕೆ ಮತ ಕೊಟ್ಟರೆ ನಿಮಗೆ 50 ಕೋಟಿ ಕೊಡ್ತೀವಿ, 100 ಕೋಟಿ ಅನುದಾನ ಕೊಡ್ತೀವಿ, ಈ ರೀತಿಯ ಟೆಂಪ್ಟ್ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಮೇಲ್ಮನೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದೊಳಗೆ ಬೀಸಿದ ಚಂಡಮಾರುತ ಬಿಕ್ಕಟ್ಟನ್ನ ಬಿಚ್ಚಿಟ್ಟಿದೆ. ಪಕ್ಷದೊಳಗೆ ಎಲ್ಲವೂ ಸರಿಯಿಲ್ವಾ ಎನ್ನುವ ಮುನ್ಸೂಚನೆ ನೀಡಿದೆ. ಪಕ್ಷದ ನಾಯಕತ್ವದ ವಿರುದ್ಧ ಅಸಮಾಧಾನವೋ, ಕ್ಷೇತ್ರಕ್ಕೆ ಅನುದಾನದ ನಿರೀಕ್ಷೆಯೋ, ಕಾರಣ ಏನೇ ಇದ್ರೂ ಪಕ್ಷಕ್ಕೆ ಅಡ್ಡ ಮತದಾನದ ಹೊಡೆತ ಬಿದ್ದು ಮರ್ಮಾಘಾತ ಆದಂತಾಗಿದೆ. ಅಡ್ಡದಾರಿಯಲ್ಲಿ ಹೋದವರಿಗೆ ದಳಪತಿ ವಾರ್ನಿಂಗ್. ಪಕ್ಷದ್ರೋಹಿಗಳಿಗೆ ನಿಮ್ಮ ದಾರಿ ನಿಮಗೆ ಎಂದ ಎಚ್ಚರಿಕೆ. ಎಸ್, ಬಿಜೆಪಿ ಜೆಡಿಎಸ್ ದೋಸ್ತಿ ಅಡ್ಡ ಮತದಾನದಿಂದ ತಲ್ಲಣಿಸಿವೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಯ ಸೋಲು ಸ್ವಾರ್ಥ ರಾಜಕಾರಣದ ಪರಮ ಸತ್ಯವನ್ನ ಲೋಕಾರ್ಪಣೆಗೊಳಿಸಿದೆ. ಜೆಡಿಎಸ್ ವರಿಷ್ಠರು ಅಡ್ಡ ಮತದಾನದ ಪರಿಶೋಧನೆಗೆ ಇಳಿದು ಸೋಲಿನ ಆತ್ಮಾವಲೋಕನ ಮಾಡಿಕೊಳ್ತಿದ್ದಾರೆ. ನಿನ್ನೆ ನಡೆದ ಜೆಡಿಎಸ್ ಆತ್ಮಾವಲೋಕನ ಸಭೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಗರಂ ಆಗಿದ್ದು, ನಂಬಿಸಿ ಕತ್ತು ಕೊಯ್ಯುವ ಕೆಲಸ ಮಾಡಬೇಡಿ ಅಂತ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಎನ್ನಲಾಗಿದೆ. ಪಕ್ಷದ್ರೋಹ ಮಾಡಿರೋರು ಯಾರು ಅಂತ ಗೊತ್ತಿದೆ, ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಎನ್ನಲಾಗಿದೆ. ಈಗಿನ ಸರ್ಕಾರದಲ್ಲಿ ನೀವು ನಮ್ಮ ಪಕ್ಷಕ್ಕೆ ಮತ ಕೊಟ್ಟರೆ ನಿಮಗೆ 50 ಕೋಟಿ ಕೊಡ್ತೀವಿ, 100 ಕೋಟಿ ಅನುದಾನ ಕೊಡ್ತೀವಿ, ಈ ರೀತಿಯ ಟೆಂಪ್ಟ್ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಯಾತಕ್ಕೆ ನೀವು ಓಟ್ ಹಾಕಬೇಕು, ನಿಮ್ಮ ಅಭ್ಯರ್ಥಿ ಗೆಲ್ತಾರ? ನಾವು ಗೆಲ್ತಾರೆ ಅಂತ ಹಾಕಿದ್ದಲ್ಲ. ನಾನು ಹಾಕ್ಬೇಕಾದ್ರೆ ನಾನೇನು ಅಂಥ ಮುಟ್ಟಾಳನ್ನ 20 ವರ್ಷ ರಾಜಕೀಯ ಮಾಡಿ ನನಗೇನು. ನೆನ್ನೆ ಶಾಸಕರುಗಳಿಗೆ ಒಂದು ಮಾನಸಿಕವಾಗಿ ನೀವು ದೃಢವಾಗಿ ನಿಲ್ತಕ್ಕಂಥದ್ದಕ್ಕೆ ಜೆ ಡಿ ಎಸ್ನಲ್ಲಿದ್ದರೆ ನಮಗೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ, ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನನಗೆ ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದ್ವಿ. ಹೋಗೋದಿದ್ದರೆ ಧೈರ್ಯವಾಗಿ ಹೋಗಿ, ಆದರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನು ನೇರವಾಗಿ ಹೇಳಿದ್ದಾರೆ. ಈ ರೀತಿಯ ಘಟನೆಗಳು ಇಂಥ ಚುನಾವಣೆಯಲ್ಲಿ ಸರ್ವೇ ಸಾಮಾನ್ಯ. ಅದರಿಂದ ಇದೇನು ಹೊಸದಲ್ಲ. ಅದರಿಂದ ಈ ವಿಷಯವನ್ನು ನಾವು ಇದನ್ನು ಎಳೆಯತಕ್ಕಂಥ ಪ್ರಶ್ನೆ ಇಲ್ಲ. ಇದು ಇಲ್ಲಿಗೆ ಕ್ಲೋಸ್ ಮಾಡೋಣ, ಮುಂದೇನು ಮಾಡಬೇಕು ಅನ್ನೋದು ಯೋಚನೆ. ಶಾಸಕರ ಅಡ್ಡ ಪಾಲಿಟಿಕ್ಸ್ಗೆ ಎಚ್ಡಿಡಿ ಬೇಸರ. ಜಾಲತಾಣದಲ್ಲಿ ದೇವೇಗೌಡರ ಮಾರ್ಮಿಕ ಪೋಸ್ಟ್. ಎಚ್ಡಿಕೆ ಅಷ್ಟೇ ಅಲ್ಲ, ಅಡ್ಡ ಮತದಾನ ಮಾಡಿದ ಶಾಸಕರ ಮೇಲೆ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಈ ಕುರಿತು ಜಾಲತಾಣದಲ್ಲಿ ಮಾರ್ಮಿಕ ಪೋಸ್ಟ್ ಮಾಡಿದ್ದಾರೆ. ಚಾಣಕ್ಯ ಹೇಳಿದ ನೀತಿಯನ್ನ ಬರೆದು ಕಿವಿಮಾತು ಹೇಳಿದ್ದಾರೆ. ಶತ್ರುಗಳಿಗಿಂತ ಹಿತಶತ್ರುಗಳೇ ಅಪಾಯಕಾರಿ. ನಾಲಿಗೆಯ ಮೇಲೆ ಇರುವ ಜೇನನ್ನ ನೋಡಿ ಮೋಸ ಹೋಗಬೇಡಿ, ಹೃದಯದಲ್ಲಿರುವ ವಿಷವನ್ನ ಗ್ರಹಿಸುವಂತ ಟಾಂಗ್ ನೀಡಿದ್ದಾರೆ. ಪರಿಷತ್ ಸೋಲಿನ ಬೆನ್ನಲ್ಲೇ ಅಖಾಡಕ್ಕಿಳಿದ ಎಚ್ಡಿಕೆ. ಉಪಚುನಾವಣೆಗೆ ಅಭ್ಯರ್ಥಿ ಕಣಕ್ಕಿಳಿಸಲು ತಂತ್ರಗಾರಿಕೆ. ಇನ್ನು ಪರಿಷತ್ ಚುನಾವಣೆಯಲ್ಲಿ ಸೋತರೇನಂತೆ, ಮರಳಿ ಯತ್ನವ ಮಾಡು ಎನ್ನುವಂತೆ ಜೆಡಿಎಸ್ ಪರಮೋಚ್ಚ ಎಚ್.ಡಿ. ಕುಮಾರಸ್ವಾಮಿ ಹಿರಿಯೂರು ಉಪಚುನಾವಣೆಯ ಅಖಾಡಕ್ಕಿಳಿದಿದ್ದಾರೆ. ಡಿ. ಸುಧಾಕರ್ ನಿಧನದಿಂದ ತೆರವಾಗಿರುವ ಹಿರಿಯೂರು ಉಪಕದನಕ್ಕೆ ಜೆಡಿಎಸ್ ಅಭ್ಯರ್ಥಿ ಹಾಕಲು ತಂತ್ರ ಹೊಸೆದಿದ್ದಾರೆ. ಸ್ಥಳೀಯ ನಾಯಕರ ಜೊತೆಗೂ ಸಭೆ ನಡೆಸಿ ಬಿಜೆಪಿ ಜೊತೆ ಮೈತ್ರಿಯಲ್ಲೂ ಬಿರುಕು ಬಾರದಂತೆ ಹೆಜ್ಜೇರಿಸಿದ್ದಾರೆ. ಹಿರಿಯೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಪಕ್ಷದ ಮುಖಂಡರುಗಳ ಸಭೆ ಕರೆದಿದ್ದೇನೆ. ಹಿರಿಯೂರಿನ ವಿಧಾನಸಭಾ ಚುನಾವಣೆ ಅಕಾಲಿಕವಾಗಿ ಏನು ಸುಧಾಕರ್ ಅವರ ಮರಣದ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದರೂ ಚುನಾವಣೆ ಬರ್ಬೋದು. ಆ ದೃಷ್ಟಿಯಿಂದ ಇವತ್ತು ಎಲ್ಲ
ನಮ್ಮ ಮುಖಂಡರುಗಳ ಅಭಿಪ್ರಾಯ ಪಡೆಯತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಕರೆದಿದ್ದೇನೆ. ಒಟ್ಟಾರೆ ಪಕ್ಷದ್ರೋಹಿಗಳಿಗೆ ಪಾಠ ಕಲಿಸಲು ದಳಪತಿಗಳು ಮುಂದಾಗಿದ್ದಾರೆ. ಅಡ್ಡ ಮತದಾನ ಮಾಡಿದವರಿಗೂ ಭೀತಿ ಶುರುವಾಗಿದೆ. ಅಡ್ಡೇಟು ಕೊಟ್ಟವರು ಪಕ್ಷ ಬಿಟ್ಟಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.